ನೋಡಿ ಇಲ್ಲಿ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಆಫ್ ಅ ಕಂಡಕ್ಟಿಂಗ್ ವೈರ್ ಇಸ್ 1 ವೋಲ್ಟ್. ರೈಟ್ ದ ಮೀನಿಂಗ್ ಆಫ್ ದಿ ಸ್ಟೇಟ್ಮೆಂಟ್. ಏನಿದು ಮೀನಿಂಗ್ ಆಫ್ ದಿ ಸ್ಟೇಟ್ಮೆಂಟ್ ಅಂದರೆ ಏನು? ಇಟ್ ಮೀನ್ಸ್ ದಟ್ 1 joule ಆಫ್ ವರ್ಕ್ ಈಸ್ ಡನ್ ಟು ಮೂವ್ ಅ ಚಾರ್ಜ್ ಆಫ್ 1 ಕೂಲಂಬ್ ಫ್ರಮ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಆಫ್ ಅ ಕಂಡಕ್ಟಿಂಗ್ ವೈರ್. ಇದು ನಿಮ್ಮ ಎಲ್ ಬಿ ಯಲ್ಲಿರುವಂಥದ್ದು ಕ್ವಶನ್. ಎಲ್ ಬಿ ಎ ನೀವು ಓದಿದರೆ ಇದು ಆರಾಮಾಗಿ ಗಿವ್ ರೀಸನ್, ಗಿವ್ ಸ್ಟೇಟ್ಮೆಂಟ್ ಅಂತ ಬರಿಬೋದು. ಸೊ ಇಷ್ಟು ನಿಮ್ಮ ಫಿಸಿಕ್ಸ್ ಪಾರ್ಟಲ್ಲಿ ಇದ್ದಿದ್ದು ಕ್ವಶನ್ಸು. ಎಲ್ಲ ಬರ್ದಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಇಷ್ಟೂ ಕ್ವಶನ್ಸು, ಈ ಕ್ವಶನ್ಸ್ಗೆ ಎಲ್ಲದಕ್ಕೂ ಆನ್ಸರ್ಸ್ ಕರೆಕ್ಟಾಗಿ ಬರ್ದಿದ್ರೆ ವೆರಿ ಆಲ್ ದ ಬೆಸ್ಟ್. ನೀವು ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಸ್ಟಡೀಸನ್ನು ಮಾಡ್ತಿದ್ದೀರಾ ಮತ್ತು ನಿಮ್ಮ ಎಕ್ಸಾಮ್ಗೆ ನೀವು ಔಟ್ ಆಫ್ ಔಟ್ ತೆಗಿತೀರಾ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಬಿಕಾಸ್ ಫಿಸಿಕ್ಸ್ ಪಾರ್ಟಲ್ಲಿ 27ಗೆ 27 ಬರ್ತಿದೆ. ಸಿ ಬಿ ಪಾರ್ಟನ್ನು ಕೂಡ ನೋಡೋಣ. ಬಿಕಾಸ್ ಫಿಸಿಕ್ಸಲ್ಲಿ 27 ನೀವು ತೆಗಿತಿದ್ದೀರಾ ಅಂದರೆ ಫಿಸಿಕ್ಸಲ್ಲಿ ನೆಕ್ಸ್ಟ್ ಯಾವ ಥರ ಕ್ವಶನ್ ಕೇಳಿದ್ರು ನೀವು ಸಜ್ಜರಾಗಿದ್ದೀರಾ ಆನ್ಸರ್ ಬರೆಯೋಕ್ಕೆ ಅಂತ. ಬಿಕಾಸ್ ಇಷ್ಟು ಟ್ವಿಸ್ಟ್ ಮಾಡಿದ್ರೂ ಕೂಡ ನಿಮಗೆ 27 ಬರ್ತಿದೆ ಅಂದರೆ ಎಸ್, ಯು ಆರ್ ಗೋಯಿಂಗ್ ಆನ್ ದ ರೈಟ್ ಪಾತ್. ಕಂಟಿನ್ಯೂ ದ ಸೇಮ್ ಹಾರ್ಡ್ ವರ್ಕ್, ಸ್ಟ್ರಗಲ್ ಮತ್ತು ನಿಮ್ಮ ಶ್ರಮ ಅದೇ ರೀತಿಯಲ್ಲಿ ಕಂಟಿನ್ಯೂ ಮಾಡಿ. ಮುಂದಿನ ಎಕ್ಸಾಮಲ್ಲೂ ಕೂಡ ಅದೇ ರೀತಿಯಲ್ಲಿ ಸ್ಕೋರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಗೆ 27 ಮಾರ್ಕ್ಸ್ ಫಿಸಿಕ್ಸ್ ಮುಗೀತು. ನೆಕ್ಸ್ಟ್ ಇಸ್ ದ ಕೆಮಿಸ್ಟ್ರಿ ಪಾರ್ಟ್. ಕೆಮಿಸ್ಟ್ರಿ ಪಾರ್ಟಲ್ಲಿ ನೋಡೋಣ.